ನಾವು ಪೆರಿಯಾನಗರ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಸದಸ್ಯರು ಇಂದು ನಮ್ಮ ಸಮುದಾಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವು ಹಿಂದುಳಿದ ತಮಿಳು ಶಾಲಾ ಮಕ್ಕಳಿಗೆ ಮತ್ತು ಸ್ಥಳೀಯ ಮಹಿಳೆಯರಿಗೆ ಬೆಂಬಲ ನೀಡಲು ಕೇಂದ್ರೀಕರಿಸಿದೆ. ನಾವು ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳು, ಶಾಲಾ ಬ್ಯಾಗ್ಗಳು ಮತ್ತು ಅಗತ್ಯ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ. ಮಕ್ಕಳ ಮುಖದಲ್ಲಿ ಸಂತೋಷ ಮತ್ತು ಕೃತಜ್ಞತೆಯನ್ನು ನೋಡಿದಾಗ ನಮ್ಮ ಪ್ರಯತ್ನಗಳು ಫಲಿಸುತ್ತವೆ ಎಂಬುದರಲ್ಲಿ ನನಗೆ ಖಚಿತವಾಗಿದೆ. ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸುವ ಮೂಲಕ ನಾವು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿದ್ದೇವೆ. ಕ್ರೀಡಾ ಕಿಟ್ಗಳ ಮೂಲಕ ನಾವು ಕ್ರೀಡೆಗಳಲ್ಲಿನ ಸಾಂಸ್ಕೃತಿಕ ಮೌಲ್ಯಗಳನ್ನು ಉತ್ತೇಜಿಸುತ್ತಿದ್ದೇವೆ. ನಮ್ಮ ಸಂಘವು ಈ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು, ಸಮುದಾಯದ ಅಭಿವೃದ್ಧಿಗೆ ಬದ್ಧವಾಗಿದೆ. ನಾವು ಒಟ್ಟಾಗಿ ಬೆಂಬಲಿಸುತ್ತಿದ್ದೇವೆ ಮತ್ತು ಇದು ನಮ್ಮ ಸಮುದಾಯವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡುತ್ತದೆ. ಪೆರಿಯಾನಗರ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗಾಗಿ ವಿತರಣಾ ಚಾಲನೆಯನ್ನು ನಡೆಸುತ್ತದೆ. ಬೆಂಗಳೂರು ಟಿಜೆ ಹಳ್ಳಿ ಮುಖ್ಯ ರಸ್ತೆ, ಫ್ರೇಜರ್ ಟೌನ್ ಪೋಸ್ಟ್. ಪೆರಿಯಾನಗರ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಮುದಾಯದ ಕಲ್ಯಾಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಪ್ರದೇಶದಲ್ಲಿ ಹಿಂದುಳಿದ ತಮಿಳು ಶಾಲಾ ಮಕ್ಕಳು ಮತ್ತು ಸ್ಥಳೀಯ ಮಹಿಳೆಯರನ್ನು ಬೆಂಬಲಿಸಲು ಕೇಂದ್ರೀಕರಿಸಿದೆ. ಉಪಕ್ರಮದ ಭಾಗವಾಗಿ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೊರೆ ಕಡಿಮೆ ಮಾಡುವ ಉದ್ದೇಶದಿಂದ ತಮಿಳು ಮಾಧ್ಯಮದ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳು, ಶಾಲಾ ಬ್ಯಾಗ್ಗಳು ಮತ್ತು ಅಗತ್ಯ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮಕ್ಕಳು ತಮ್ಮ ಶಾಲಾ ಸಮವಸ್ತ್ರವನ್ನು ಧರಿಸಿ ಮತ್ತು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಬೆಂಬಲಕ್ಕಾಗಿ ಹರ್ಷ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಇದರ ಜೊತೆಗೆ ಸಂಘವು ಸ್ಥಳೀಯ ಸಮುದಾಯದ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸುವ ಮೂಲಕ ಮತ್ತು ಕ್ರೀಡಾ ಕಿಟ್ಗಳನ್ನು ನೀಡುವ ಮೂಲಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿತು. ಕ್ರೀಡೆಗಳ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಉತ್ತೇಜಿಸುತ್ತದೆ. ಫ್ರೇಜರ್ ಟೌನ್ ಪೋಸ್ಟ್ ವ್ಯಾಪ್ತಿಯ ಡಿಜೆ ಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು, ಸ್ವಯಂ ಸೇವಕರು, ಹಿತೈಷಿಗಳು ಭಾಗವಹಿಸಿದ್ದರು. ನಿಯಮಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಉಪಕ್ರಮಗಳ ಮೂಲಕ ಉನ್ನತಿಗೆ ತನ್ನ ನಿರಂತರ ಬದ್ಧತೆಯನ್ನು ಸಂಘವು ಒತ್ತಿ ಹೇಳಿತು. ಇವತ್ತು ಅಂಬೇಡ್ಕರ್ ಜಯಂತಿ. 134 ವರ್ಷಗಳ ಹಿಂದೆ ಈ ಭಾರತಕ್ಕೆ ಕ್ರಾಂತಿ ತರುವಂಥ ಒಬ್ಬ ವ್ಯಕ್ತಿ, ಭಾರತದ ಭವಿಷ್ಯವನ್ನು ಯೋಚನೆ ಮಾಡುವಂಥ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವಂಥ ಒಬ್ಬ ವ್ಯಕ್ತಿ ಹುಟ್ಟಿದರು. ಸಂವಿಧಾನ ರಚನೆ ಮಾಡಿದರು. ಭಾರತದಲ್ಲಿ ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸಿದರು. ಇವತ್ತು ರಾಜಕೀಯವಾಗಿ ನಮಗೆ ರಿಸರ್ವೇಷನು, ಉದ್ಯೋಗದಲ್ಲಿ ರಿಸರ್ವೇಷನು, ಶಿಕ್ಷಣದಲ್ಲಿ ರಿಸರ್ವೇಷನು, ಇದರ ಮೂಲಕ ಒಂದು ಸಮಾಜವನ್ನು ಮೇಲಕ್ಕೆತ್ತುವಂಥ ಕೆಲಸ ಆಗಿದೆ ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾರಣಕ್ಕಾಗಿದೆ. ಅವರಿಗೆ ಶತಶತ ನಮನಗಳು. ಇವತ್ತು ಅವರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ, ಇಲ್ಲೂ ಮಾಡಿದ್ದೀವಿ. ಇಲ್ಲಿ ಪೆರಿಯಾರ್ ನಗರ ಕ್ಷೇಮಾಭಿವೃದ್ಧಿ ಸಂಘ ತುಂಬ ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದ್ದಾರೆ. ಬಡವರಿಗೆ ಸಹಾಯ ಮಾಡುವಂಥ, ಮಕ್ಕಳಿಗೆ ಸಹಾಯ ಮಾಡುವಂಥ, ಸರ್ಕಾರಿ ಯೋಜನೆಗಳನ್ನು ಜನಕ್ಕೆ ಕೊಡಿಸುವಂಥ, ತಾವೇ ಸಂಗ್ರಹ ಮಾಡಿ ತಾವೇ ದುಡ್ಡು ಹಾಕಿ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವಂಥ, ಅಂಗವಿಕಲರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು
ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಣೆ ಹಲವಾರು ಭಾಗದಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅಪಾರವಾದ ಗೌರವವನ್ನು ಸಮಾಜ ಕೊಡ್ತಾ ಇದೆ. ಇವತ್ತು ಹಿಂದೆ ಅವ್ರಿಗೆ ಗೌರವನೇ ಇಲ್ಲದಂಥ ದಿನಗಳನ್ನು ನಾವು ನೋಡಿದ್ದೀವಿ. ಯಾಕೆ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಯಾವ ರೀತಿ ಅಗೌರವ ನೋಡ್ಕೊಳ್ತು ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಭಾರತ ರತ್ನ ನೆಹರು ಅವರು ಅವ್ರಿಗೆ ಕೊಟ್ಕೊಂಡ್ರು, ಇಂದಿರಾ ಗಾಂಧಿಯವರು ಅವ್ರಿಗೆ ಕೊಟ್ಕೊಂಡ್ರು. ಆದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲೇ ಇಲ್ಲ. ಕೊನೆಯದಾಗಿ ಜನತಾ ಪರಿವಾರ ಅವರಿಗೆ ಭಾರತ ರತ್ನವನ್ನು ಕೊಡೋವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ನಾನೇನಾದರೂ ಕಾರ್ಪೊರೇಟರಾಗಿ ಒಂದು ಒಳ್ಳೆ ಲೀಡ್ರಾಗಿ ಅನ್ಸ್ಕೋಬೇಕಾದ್ರೆ ಸಂವಿಧಾನನೇ ಕಾರಣ. ಯಾಕಂದರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಆ ಒಂದು ನೆಲೆಯನ್ನು ಕಂಡುಕೊಂಡಿದ್ದೀವಿ. ಈ ರೀತಿ ಸಾಮಾನ್ಯ ಜನರು, ಈಗಾಗಲೇ ಮೇಡಮ್ ಅವರು ಹೇಳಿದ್ರು, ಸಾಮಾನ್ಯ ಜನರು, ದೀನದಲಿತರು, OBC, ಹಿಂದುಳಿದ ವರ್ಗ, ಹಲವಾರು ಜಾತಿಗಳು, ಒಂದು 5-6 ಸಾವಿರ ಜಾತಿಗಳಿಗೆ ಇವತ್ತು ಅವರಿಂದ ನ್ಯಾಯ ದೊರಕಿದಂಥ ಒಂದು ದೊಡ್ಡ ಒಂದು ಸಾಧನೆ ನಾವು ಒಪ್ಕೊಳ್ಳಬೇಕಾಗತ್ತೆ. ಇವತ್ತು ಅವ್ರಿಗೆ ಮತ್ತೊಮ್ಮೆ ಅವರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಶ್ವನಾಯಕ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಪೆರಿಯಾರ್ ನಗರದ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅಂದರೆ ಬಡವರಿಗೆ ವಿವಿಧ ರೀತಿಯಾದಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಮೊದಲು ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾಗ ನಾನು ಭಾಳಷ್ಟು ಸರಿ ಇಲ್ಲಿ ಬರ್ತಾ ಇದ್ದೆ. ಮತ್ತು ಅದೇ ಸ್ನೇಹಿತರು ಅದೇ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಕರೆದಿದ್ದರು. ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಭಾಳ ಸಂತೋಷವನ್ನು ಪಡ್ತಾ ಇದ್ದೀನಿ. ಮುರಳಿ ಮತ್ತು ಅವರ ಸ್ನೇಹಿತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲವನ್ನು ಕೂಡ ಅನುಕೂಲಗಳನ್ನು ಪಡೀತಾ ಇರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಕೇವಲ ದಲಿತರಿಗೆ ಸೇರಿದಂಥ ವ್ಯಕ್ತಿ ಅಲ್ಲ, ಪ್ರತಿಯೊಬ್ಬರು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಗಳು ಸೇರಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಇವತ್ತೆಲ್ಲ ಕಡೆ ಸಂಭ್ರಮದಿಂದ ಈ ಒಂದು ಜನ್ಮದಿನೋತ್ಸವವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಮತ್ತು ಅವರ ಮೌಲ್ಯಗಳೇನಿರ್ತದೆ ಅವೆಲ್ಲವನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್, ನನ್ನ ಹೆಸರು ಮುರಳಿ ಅಂತ. ಮೊನ್ನೆ 23ರಲ್ಲಿ ನಡೆದ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿ ಈ ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ ನಾನು ಚುನಾವಣೆ ಕಂಟೆಸ್ಟ್ ಮಾಡಿದೆ. ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತು ತಮಿಳ್ ನ್ಯೂ ಇಯರ್ ಎರಡು ಎವ್ರಿ ಇಯರ್ ಬರೋದು ಒಂದೇ ಟೈಮ್ಗೆ, ಏಪ್ರಿಲ್ 14 ಅಂತ. ಹಂಗಾಗಿ ನಾವು ಹಲವಾರು ವರ್ಷಗಳಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ತೀರಿ, ಜನಸೇವೆ ಮಾಡ್ತಾ ಬರ್ತಾ ಇದ್ರಿ. ನಮ್ಗಂತ ಒಂದು ಕಚೇರಿ ಇರಲಿಲ್ಲ. ನಾವು ಸಣ್ಣ ವಯಸ್ಸಿಂದಾನೆ ನಾವು ಒಂದು 50-60 ಜನ ಇದ್ರಿ. ನಾವು ಎಲ್ಲ ಫ್ರೆಂಡ್ಸು, ಎಲ್ಲ ಎಜುಕೇಟೆಡು ಮತ್ತು ಎಲ್ಲ ಕೆಲಸದಲ್ಲಿ ಇದ್ದಾರೆ. ಕೆಲವರು ಓನ್ ಬಿಸ್ನೆಸ್ ಮಾಡ್ತಾರೆ. ನಾವೆಲ್ಲ ಸಣ್ಣ ವಯಸ್ಸಿಂದಾನೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ. ಇವತ್ತು ನಮಗೆ ನಾನು ಒಂದು ಪ್ರಭಾವಿ ಆದಮೇಲೆ ಹಲವಾರು ಕಷ್ಟಗಳನ್ನ, ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಈ ಭಾಗಕ್ಕೆ ಸೇವೆ ಮಾಡಿದ್ದೀನಿ. ಯಾಕೆ ಹಿಂಗೆ ಮಾಡ್ತೀರಿ ನೀವು? ನಮ್ದಂತ ಒಂದು ಕಚೇರಿ ಮಾಡಿಕೊಂಡು ಅದನ್ನ ಉದ್ಘಾಟನೆ ಮಾಡಿ ಇನ್ನು ಮುಂದೆ ನಮ್ಮ ಕಚೇರಿ ಪರವಾಗಿನೇ ನಾವು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಒಂದು ಒಳ್ಳೆ ಉದ್ದೇಶದಲ್ಲಿ ಇವತ್ತು ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ರಿ. ಸರ್, ನೀವು ಮುಂಚೆಯಿಂದ ಬಹಳ ಸಪೋರ್ಟ್ ಮಾಡ್ತಾ ಇದ್ದೀರಾ, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಈ ಮುಂದಿನ ತಿಂಗಳಲ್ಲಿ ನೀವು ಯಾವ ತರ ಇನ್ನು ಜನರಿಗೆ ಹೆಲ್ಪ್ ಮಾಡೋಣ ಅಂತ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸರ್? ನೋಡಿ, ಇವತ್ತು ಕಾಯಿಲೆಗಳು ಸುಮಾರು ಇದೆ. ಹಾಸ್ಪಿಟಲ್ ಲೂಟಿ ಮಾಡ್ತಾರೆ. ಅದಕ್ಕೆ ನಮ್ಮ ಒಂದು ಸಂಘದ ಪರವಾಗಿ ನಾವು ಎಲ್ಲ ಸೇರಿ ಬಡವರಿಗೆ ಫ್ರೀ ಟ್ರೀಟ್ಮೆಂಟು ಇದಕ್ಕೆ ಒತ್ತಾಯ ಮಾಡಿ ನಮ್ಮಿಂದ ಸಹಾಯಗಳು ಮಾಡಿ ನಾವು ಕೆಲಸ ಕಾರ್ಯ ಮಾಡೋಣ ಅಂತ ಒಂದು. ಯಾಕೆಂದರೆ ಡಯಾಲಿಸಿಸ್, ಡಯಾಬಿಟಿಸು, ಹಾರ್ಟು ಮತ್ತು ಕ್ಯಾನ್ಸರು, ಸುಮಾರು ಕಾಯಿಲೆಗಳು ಪಾಪ ಹೊಡೆದಾಡ್ತಾ ಇದ್ದಾರೆ ಪಬ್ಲಿಕ್ಕು. ಅದರಲ್ಲಿ ದುಡ್ಡು ಅಂತವರು ಅವ್ರಿಗೆ ಮಾತುಕೊಳ್ತಾರೆ, ಬಟ್ ಬಡವರಿಗೆ ಅನುಕೂಲ ಬೇಕಲ್ಲ. ಅದಕ್ಕೆ ನಮ್ಮ ಸಂಘದ ಪರವಾಗಿ ನಾವು ಅವ್ರಿಗೇನು ಸಪೋರ್ಟ್ ಮಾಡಬೇಕು ಮಾಡೋಂಥ ಒಂದು. ಎರಡನೇದು, ಈ ಕಡೆ ಬಡ ಮಕ್ಕಳು ಇದ್ದಾರೆ, ಅವ್ರಿಗೆಲ್ಲ ಎಜುಕೇಷನ್ ಮೇಲೆ ಇಂಪಾರ್ಟೆಂಟ್ ನಾವು ಕೊಡ್ತಾ ಇದ್ರಿ. ಅವ್ರಿಗೆ ಅದಕ್ಕೋಸ್ಕರ ಇವತ್ತು ನೋಡಿರ್ತೀರಿ ತಾವಲ್ಲ, ಬುಕ್ಸು ಮತ್ತು ಬ್ಯಾಗು ಇದೆಲ್ಲ ಕೊಟ್ಟಿದ್ರಿ. ಮುಂದೆ ಎಲ್ಲಾದರೂ ರಿಸಲ್ಟ್ ಬಂದಿದೆ, ಇನ್ನು ಮುಂದೆ ಎಲ್ಲ ಅಡ್ಮಿಷನ್ ಮಾಡಬೇಕು.
ಪಾಪ ಬಡವರು ಯಾರಿದ್ದಾರೆ ಅವ್ರಿಗೆ ನಮ್ಮ ಕೈಯಿಂದ ಆದ ಸಹಾಯ ಮಾಡಿ ಅವ್ರಿಗೆ ಅಡ್ಮಿಷನ್ ಆಗಲಿ ಫೀಸ್ ಆಗಲಿ ಮಾಡೋಕ್ಕೆ ನಮ್ಮ ಸಂಘದ ಪರವಾಗಿ ನಾವು ಮಾಡೋಕ್ಕೆ ಮುಂದೆ ಹೋಗ್ತಾರೆ. ಸರ್, ಎಷ್ಟು ಮಕ್ಕಳಿಗೆ ನೀವು ಇವತ್ತು ಬುಕ್ಸ್ ವಿತರಣೆ ಮಾಡಿದ್ದೀರಾ ಮತ್ತೆ ಎಷ್ಟು ಜನರಿಗೆ ಬಟ್ಟೆ ವಿತರಣೆ ಮಾಡಿದ್ದೀರಾ? ನಮ್ಮ ಸಂಘದ ಕಮಿಟಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ದೇವರು ಅಷ್ಟು ಜನಕ್ಕೆ ಎಷ್ಟು ಶಕ್ತಿ ಕೊಡ್ತಾರೆ ಅಷ್ಟು ಮಕ್ಕಳನ್ನ ನಾವು ಬೆಳೆಸ್ತಾರೆ.